ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಎಂದು ಕೂಡ ನಾವು ಹೇಳಬಹುದು. RCB ತಂಡಕ್ಕೆ ಒಬ್ಬ ಬೆಂಕಿ ಕೀಪರ್ ಈಗಾಗಲೇ ಎಂಟ್ರಿಯನ್ನು ನೀಡಿದ್ದಾರೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಈಗಾಗಲೇ ಬಂದಿದೆ ಸ್ನೇಹಿತರೆ. ಸೊ ಆ ದೊಡ್ಡ ಬೆಂಕಿ ಆಟಗಾರರು ಈಗಾಗಲೇ ಕೀಪರ್ ರೂಪದಲ್ಲಿ ಬೆಂಗಳೂರು ತಂಡಕ್ಕೆ ಯಾವೆಲ್ಲ ರೀತಿಯಾಗಿ ಈಗಾಗಲೇ ಆಯ್ಕೆಗೊಂಡಿದ್ದಾರೆ ಮತ್ತು ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ನೆಟ್ ಪ್ರಾಕ್ಟೀಸ್ ನಲ್ಲಿಯೂ ಕೂಡ ತೋರಿಸಿದ್ದಾರೆಯೋ ಇಲ್ಲವೋ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಸರ್ಪ್ರೈಸರ್ ಆಗಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದ RCBಗೆ ಹಾಗೂ IPLಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ತೋರಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಲೆಮಾರದೆ ಶುರು ಮಾಡೋಣಂತೆ. ಸ್ನೇಹಿತರೆ, ನಮ್ಮ ಒಂದು RCB ತಂಡಕ್ಕೆ ಒಬ್ಬ ಬೆಂಕಿ ಕೀಪರ್ ಈಗಾಗಲೇ ಎಂಟ್ರಿ ನೀಡಿದ್ದಾರೆ ಎಂದು ಕೂಡ ನಾವು ಹೇಳಬಹುದು. ಅವರು ಯಾರೆಂದರೆ ಅನುಜ್ ರಾವತ್ ರವರು ಈಗಾಗಲೇ RCB ತಂಡದ ಕೀಪರ್ ರೂಪದಲ್ಲಿ ಎಂಟ್ರಿ ನೀಡಿದ್ದಾರೆ. ಏಕೆಂದರೆ ದಿನೇಶ್ ಕಾರ್ತಿಕ್ ರವರು ಸುಮಾರು 5 ರಿಂದ 6 ಪಂದ್ಯಗಳನ್ನು ಆಡುವುದಿಲ್ಲ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಫ್ರೆಂಡ್ಸ್ ಕಾನ್ಫರೆನ್ಸ್ ನ ಮುಂದೆ ಹೇಳಿದ್ದಾರೆ. ಹೀಗಾಗಿ IPL ತಂಡದಲ್ಲಿ ಮತ್ತು ನಮ್ಮ ಒಂದು RCB ತಂಡದ ಪ್ರಕಾರ ನೋಡುವುದಾದರೆ ಅನುಜ್ ರಾವತ್ ರವರು 2026ರ ಒಂದು IPL ನಲ್ಲಿ RCB ತಂಡದ ಪರವಾಗಿ ಸುಮಾರು 5 ರಿಂದ 6 ಪಂದ್ಯಗಳಲ್ಲಿ ಕೀಪರ್ ರೂಪದಲ್ಲಿ ಆಟವನ್ನು ಆಡುತ್ತಾರೆ ಮತ್ತು ಓಪನಿಂಗ್ ಅನ್ನು ಕೂಡ ಮಾಡುತ್ತಾರೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಈಗಾಗಲೇ ಫ್ರೆಂಡ್ಸ್ ಕಾನ್ಫರೆನ್ಸ್ ನ ಮುಂದೆ ಈಗಾಗಲೇ ಬೆಂಗಳೂರು ತಂಡದ ನಾಯಕರಾಗಿರುವ ಫ್ಯಾಬ್ ಡು ಪ್ಲೆಸಿಸ್ ರವರು ಹೇಳಿದ್ದಾರೆ. ಸ್ನೇಹಿತರೆ, ದಿನೇಶ್ ಕಾರ್ತಿಕ್ ರವರು ಇಲ್ಲದೇ ಇದ್ದರೆ ಅನುಜ್ ರಾವತ್ ರವರು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಾಧ್ಯವಾಗುತ್ತದೆ ಇಲ್ಲವೋ, ಅದರ ಜೊತೆಗೆ ಅನುಜ್ ರಾವತ್ ರವರು ಓಪನಿಂಗ್ ಅನ್ನು ಮಾಡಿದ್ದರೆ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಾಧ್ಯವಾಗುತ್ತದೆ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.